ಬೆಳಗಾವಿ ಅಧಿವೇಶನದ ಕೊನೆಯ ದಿನವಾದ ಇಂದು ದೊಡ್ಡ ಹೈಡ್ರಾಮಕ್ಕೆ ಸುವರ್ಣಸೌಧ ಸಾಕ್ಷಿಯಾಗಿದೆ. ಒಂದೇ ಒಂದು ಮಾತು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಸಿದ್ದಾರೆ ಅಂತ ಲಕ್ಷ್ಮೇ ಹೆಬ್ಬಾಳ್ಕರ್ ಮಾಡಿದ ಆರೋಪ ರಣಾಂಗಣಕ್ಕೆ ಕಾರಣವಾಯಿತು. ಕೆಲವರು ಸುವರ್ಣಸೌಧಕ್ಕೆ ನುಗ್ಗಿ ದಾಂಧಲೆ ಮಾಡಿದ್ರು. ಕೊನೆಗೂ ಸಿಟಿ ರವಿ ಬಂಧನವೂ ಆಗಿ ಹೋಯಿತು. ಹಾಗಾದ್ರೆ ಸಿಟಿ ರವಿ ಕೊಟ್ಟ ಸ್ಪಷ್ಟನೆ ಏನು? ಇಡೀ ದಿನ ಏನೆಲ್ಲ ಆಯಿತು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬಹಳ ಕೆಟ್ಟ ಪದ ಬಳಸಿದ್ದಾರೆ. ಸುವರ್ಣಸೌಧಕ್ಕೆ ನುಗ್ಗಿದ್ರು, ಗೇಟ್ ಹಿಡಿದು ಜಗ್ಗಿದ್ರು, ಏಯ್ ಆಚೆ ಬಾರೋ ಅಂತ ಕೂಗಿದ್ರು. ಸದನದ ಒಳಗೋ ಕದನ, ಸದನದ ಹೊರಗೋ ಯುದ್ಧ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆಂಬ ಆರೋಪ. ಸುವರ್ಣಸೌಧದಲ್ಲಿ ಅಶ್ಲೀಲ ಪದ ಬಳಕೆ ಫೈಟ್. ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ. ಅವಾಚ್ಯ ಪದ ಧರಣಿ, ಆಕ್ರೋಶ, ಸಿಟಿ ರವಿ ಬಂಧನ. ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಇಂದು ಅಶ್ಲೀಲ ಪದ ಬಳಕೆ ಆರೋಪದ ಕದನಕ್ಕೆ ವೇದಿಕೆಯಾಗಿತ್ತು. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ನೀಡಿದ್ದ ಹೇಳಿಕೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕಿಡಿ ಹೊತ್ತಿಸಿತ್ತು. ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಫೋಟೋ ಹಿಡಿದು ಧರಣಿ ನಡೆಸಿದ್ರು. ಇದೇ ಹೋರಾಟ ಪರಿಷತ್ನಲ್ಲಿ ಮತ್ತೊಂದು ಮಗ್ಗಲು ಹೊರಳಿತ್ತು. ಅದೇನೆಂದ್ರೆ ಧರಣಿ ವೇಳೆ ಸಿಟಿ ರವಿ ತಮ್ಮ ವಿರುದ್ಧ ಅವಾಚ್ಯ ಪದ ಬಳಸಿದ್ರು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದ್ರು. ಇದು ದೊಡ್ಡ ವಾಗ್ಯುದ್ಧಕ್ಕೆ ಕಾರಣವಾಯಿತು. ಇದೇ ಮಾತನ್ನ ಮುಂದಿಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪ ಮಾಡಿದ್ರು. ಸಿಟಿ ರವಿ 10 ಬಾರಿ ಅಶ್ಲೀಲ ಪದ ಬಳಸಿದ್ದಾರೆ ಅಂದ್ರು. ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಸಭಾಪತಿಗಳಿಗೆ ದೂರು ನೀಡಿದ್ರು. ಲಕ್ಷ್ಮಿ ಆರೋಪಕ್ಕೆ ಧ್ವನಿಗೂಡಿಸಿದ ಕಾಂಗ್ರೆಸ್ ಪಡೆ ಸಿಟಿ ರವಿ ವಿರುದ್ಧ ಬೆಂಕಿ ಉಗುಳಿತು. ಸಿಟಿ ರವಿ ಅಮಾನತಿಗೆ ಆಗ್ರಹಿಸಿತು. ಸಿಟಿ ರವಿ ಅವರು ರಾಹುಲ್ ಗಾಂಧಿ ಅವರ ವಿಚಾರವನ್ನು ತೆಗೆದಿದ್ದಾರಂತೆ. ರಾಹುಲ್ ಗಾಂಧಿ ಅವರನ್ನು ತೆಗೆದ್ಬಿಟ್ಟು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದಾರಂತೆ. ಅದಕ್ಕೆ ನ್ಯಾಚುರಲಿ ನಮ್ಮ ನಾಯಕರ ಬಗ್ಗೆ ಮಾತಾಡಿದಾಗ ನಾವು ಆಕ್ರೋಶಕ್ಕೊಳಗಾಗ್ತೀವಿ. ಆಗ ಅವ್ರು ಏನು ಹೇಳಿದಾರೆ, ಅವ್ರ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಿ, ನಿಮ್ಮ ಬಗ್ಗೆ ಮಾತಾಡ್ದಲ್ಲ, ನೀವು ಆಕ್ಸಿಡೆಂಟ್ ಮಾಡಿದ್ರೆ ನೀವು ಕೊಲೆಗಾರ ಅನ್ಬೋದು, ನಾವು ಕೊಲೆಗಾರ ಹಾಗಾರೆ ನೀವು ಅಂತ ಈಕೆ ಅಂದಿದ್ದಾಳೆ. ಅದಕ್ಕೆ ಅವರು ಸಿಟ್ಟಿಗೆದ್ದು ಅಂತ ಹೇಳ್ಬಿಟ್ಟು ಅವ್ರು ಅಂದ್ರೆ ಒಂದು 10 ಸಲ ಅಂದ್ರಂತೆ. ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡದ್ದು ಸುಮ್ಮನಾದೆ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದ್ರು ಹೇಳಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ದು ಅಂತೇಳಿ. ಫ್ರಸ್ಟ್ರೇಟೆಡ್ ಅಂದಿದ್ದೇನೆ ಆರೋಪ ತಳ್ಳಿ ಹಾಕಿದ ಸಿಟಿ ರವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಕ್ಕೆ ಕೂಡಲೇ ಪ್ರತಿಕ್ರಿಯಿಸಿದ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂದ್ರು. ಫ್ರಸ್ಟ್ರೇಟೆಡ್ ಆಗಿದ್ದೀರಾ ಅಂತ ಹೇಳಿದ್ದೀನಿ ಅಂತ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟರು. ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ. ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸ್ಲಿ. ಕ್ರಿಮಿನಲ್ ಅಫೆನ್ಸ್ ಎಂದ ಸಿಎಂಗೆ ಸಿಟಿ ರವಿ ತಿರುಗೇಟು. ಆರೋಪ ತಳ್ಳಿ ಹಾಕಿದ ಸಿಟಿ ರವಿಗೆ ತಿರುಗೇಟು ಕೊಟ್ಟ ಸಿಎಂ 10 ಬಾರಿ ಅವಾಚ್ಯ ಪದ ಹೇಳಿದ್ದಾರೆ ಅಂತ ಪರಿಷತ್ ಸದಸ್ಯರೇ ಹೇಳಿದ್ದಾರೆ. ಇದು ಕ್ರಿಮಿನಲ್ ಅಫೆನ್ಸ್ ಅಂದ್ರು. ಇದಕ್ಕೆ ಸಿಟಿ ರವಿ ಪಂಚ್ ಕೊಟ್ರು. It amounts to criminal offense. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿ ಅವರು ಸಿಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗೇನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು, ಚೆಕ್ ಮಾಡಿದಾಗ ಗೊತ್ತಾಗತ್ತೆ.
ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ನಿನಗೆ ತಾಯಿ ಇಲ್ವನೋ ಹೆಂಡತಿ ಇಲ್ವೇನೋ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿ. ಇಷ್ಟೆಲ್ಲ ಜಟಾಪಟಿ ನಡೆದು ಮುಗಿಯಿತು ಎನ್ನುವಷ್ಟರಲ್ಲಿ ಸಂಜೆ ಮತ್ತೆ ಕಲಾಪ ಆರಂಭವಾಯಿತು. ಈ ವೇಳೆ ಸದನದೊಳಗೆ ಸಿಟಿ ರವಿ ವಿರುದ್ಧ ಗುಡುಗಿದ ಸಚಿವೆ, ನಿನಗೆ ತಾಯಿ ಇಲ್ವಾ ಪತ್ನಿ ಇಲ್ವಾ ಅಂತ ಏರು ಧ್ವನಿಯಲ್ಲೇ ಸಿಟಿ ರವಿ ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ರು. ಈತ ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪವಾಯಿತು, ಕೋಲಾಹಲಕ್ಕೆ ಕಾರಣವಾಯಿತು. ಸಿಟಿ ರವಿ ಕಾರ್ಗೆ ಮುತ್ತಿಗೆ ಯತ್ನ, ಸುವರ್ಣ ಸೌಧಕ್ಕೆ ನುಗ್ಗಿ ಆಕ್ರೋಶ. ಸದನದೊಳಗೆ ಒಂದು ರೀತಿ ಗದ್ದಲವಾದ್ರೆ ಇತ್ತ ಸದನದ ಹೊರಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಹೋರಾಟ ಶುರುವಾಗಿತ್ತು. ಅದರಲ್ಲೂ ಸಿಟಿ ರವಿ ಕಾರ್ಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ 25ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕಾರ್ಗೆ ಮುತ್ತಿಗೆ ಮಾತ್ರವಲ್ಲ, ಸಿಟಿ ರವಿ ಅವರ ಮೇಲೆಗೆ ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಮಾರ್ಷಲ್ಗಳು ಆಕ್ರೋಶಿತರನ್ನ ತಡೆದ್ರು. ಒಂದು ಹಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾಸಗಿ PA ಸಂಗನಗೌಡ ಸಿಟಿ ರವಿ ಮೇಲೆ ಮುಗಿಬಿದ್ರು. ಗೇಟ್ ಬಳಿ ಹಗ್ಗ ಜಗ್ಗಾಟ ನಡೆಯಿತು. ಗೂಂಡಾಗಳನ್ನ ಕಳಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ರವಿ ಗುಡುಗಿದ್ರು. ಆದ್ರೆ ಬಿಜೆಪಿಯವರು ಭಾರತಾಂಬೆಗೆ ಅವಮಾನ ಮಾಡಿದ್ದಾರೆ ಅಂತ DK ಶಿವಕುಮಾರ್ ತಿರುಗೇಟು ಕೊಟ್ರು. ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳಿಕೊಂಡು ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಇದಕ್ಕಾಗಿ ಪ್ರಚೋದನೆ ಮಾಡಬೇಕು ಅಂತಾನೆ ಗುಂಡಾಗಳನ್ನು ಕಳಿಸಿದ್ದಾರೆ. ಹೆದರಿ ರಾಜಕಾರಣ ಮಾಡೋನು ನಾನಲ್ಲ, ಹೆದರುವ ಅವಶ್ಯಕತೆನೂ ಇಲ್ಲ. ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಓಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ, ಭಾರತಾಂಬೆಗೆ ಅವಮಾನ. ಸಿಟಿ ರವಿ ಬಂಧನ, ಸುವರ್ಣ ಸೌಧದ ಮುಂಭಾಗ ಬಿಜೆಪಿ ಧರಣಿ. ಇತ್ತ ಸುವರ್ಣ ಸೌಧದ ಮುಂಭಾಗ ಬಿಜೆಪಿ ನಾಯಕರು ಧರಣಿ ನಡೆಸಿದ್ರು. ಕಾಂಗ್ರೆಸ್ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ, ಮಹಿಳೆ ಇಚ್ಛೆ ವಿರುದ್ಧ ಅಶ್ಲೀಲತೆ ತೋರೋದು ಸೇರಿದಂತೆ ವಿವಿಧ ಆರೋಪದಡಿ ಕೇಸ್ ದಾಖಲಾಗಿದೆ. ಕಲಾಪ ಮುಗಿದ ನಂತರ ಧರಣಿ ಮುಗಿಸಿ ಹೊರಬಂದ ಸಿಟಿ ರವಿಯವರನ್ನ ಹಿರೇಬಾಗೇವಾಡಿ ಪೊಲೀಸರು ಬಂಧಿಸಿದ್ರು. ರಾಜ್ಯದ ಹಲವೆಡೆಯೂ ಸಿಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಒಟ್ಟಾರೆ ಸಿಟಿ ರವಿ ಆಡಿದ್ದಾರೆ ಎನ್ನಲಾದ ಮಾತು ಬೆಳಗಾವಿಯಲ್ಲಿ ಬೆಂಕಿ ಎಬ್ಬಿಸಿತ್ತು. ಅವಾಚ್ಯ ಪದ, ವಾಕ್ಸಮರ, ಧರಣಿ, ತಳ್ಳಾಟ, ನೂಕಾಟ, ಕೊನೆಗೆ ಸಿಟಿ ರವಿ ಬಂಧನದವರೆಗೂ ದೊಡ್ಡ ಹೈಡ್ರಾಮಾಗೆ ಸುವರ್ಣಸೌಧ ಸಾಕ್ಷಿಯಾಯಿತು. ಬ್ಯೂರೋ ರಿಪೋರ್ಟ್, TV9. ಅವರನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಇದು ಖಾನಾಪುರ ಠಾಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಟಿ ರವಿ ಅವರಿಂದ ವಕೀಲರು ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಅದಾದ್ಮೇಲೆ ಏನೆಲ್ಲ ಆಯಿತು ಘಟನೆ ಸುವರ್ಣ ಸೌಧದಲ್ಲಿ, ಅದ್ರ ಬಗ್ಗೆ ಪ್ರತಿದೂರನ್ನ ಕೂಡ ಸಿಟಿ ರವಿ ಅವರು ಇಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಠಾಣೆಯ ಒಳಗಡೆ ಠಾಣಾಧಿಕಾರಿಯವರ ಕೊಠಡಿಯಲ್ಲಿ ಕೂತು ಎಲ್ಲವನ್ನೂ ಕೂಡ ನೋಟ್ ಮಾಡಿಕೊಳ್ಳಲಾಗ್ತಾ ಇದೆ. ದಾಖಲೆ ರೂಪದಲ್ಲಿ ಎಲ್ಲವೂ ಕೂಡ ಇರಬೇಕಾಗುತ್ತೆ. ಆ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಛಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಸಿಟಿ ರವಿಯವರ ಜೊತೆಗಿದ್ದಾರೆ. ಬಿಜೆಪಿಯ ಅನೇಕ ಘಟಾನುಘಟಿ ನಾಯಕರುಗಳು ಸಿಟಿ ರವಿಯವರ ಬೆನ್ನಿಗೆ ಇವತ್ತು ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಖಾನಾಪುರ ಪೊಲೀಸ್ ಠಾಣೆಯ ಮುಂಭಾಗದ ಲೈವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದಷ್ಟು ಮಂದಿ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ
ವ್ಯಕ್ತಪಡಿಸಿದ್ದಾರೆ. ಬೇಕು ಅಂತಾನೆ ಇದೆಲ್ಲವನ್ನ ಕೂಡ ಕ್ರಿಯೇಟ್ ಮಾಡಿ ಷಡ್ಯಂತ್ರವನ್ನು ಮಾಡಿ ಸಿ.ಟಿ. ರವಿಯವರನ್ನ ಬಂಧಿಸಿ ಈ ರೀತಿಯ ಘಟನೆಗೆ ರಾಜ್ಯ ಸರ್ಕಾರವೇ ಕಾರಣ ಆಗಿದೆ ಅನ್ನುವುದು ಇವರೆಲ್ಲರ ಆರೋಪ. ಅದರ ಜೊತೆಗೆ ಸುವರ್ಣಸೌಧದಲ್ಲಿ ಆದಂತಹ ಹೈ ಡ್ರಾಮಾ ಇದೆಯಲ್ಲ, ಅದು ಸಿ.ಟಿ. ರವಿಯವರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದಿರಬಹುದು, ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕುವಂತಹ ಪ್ರಯತ್ನ ಇರಬಹುದು, ಅವಾಚ್ಯ ಪದಗಳನ್ನು ಸಿ.ಟಿ. ರವಿಯವರ ಮೇಲೆ ಪ್ರಯೋಗ ಮಾಡಿದ್ದಿರಬಹುದು. ಸಿಕ್ಕಿದ್ರೆ ಏನು ಮಾಡ್ತಿದ್ರು ಅನ್ನೋದು ಕೂಡ ಇಲ್ಲಿ ಊಹೆಗೆ ನಿಲುಕದಾಗಿತ್ತು. ಅಷ್ಟು ಆಕ್ರೋಶ ಭರಿತರಾಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಆ ಸಂದರ್ಭದಲ್ಲಿ ಅವರೆಲ್ಲರನ್ನ ಕೂಡ ತಡೆಯುವಲ್ಲಿ ಪೊಲೀಸರು ಎಷ್ಟು ಹರಸಾಹಸ ಪಟ್ಟರು ಅನ್ನೋದನ್ನು ನೋಡಿದ್ವಿ. ಹಾಗಾಗಿ ಈ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ, ಅದರಲ್ಲೂ ಕೂಡ ಆಡಳಿತ ಕೇಂದ್ರವಾದಂತಹ ಸುವರ್ಣಸೌಧದ ಬಳಿಗೆ ರಕ್ಷಣೆನೇ ಇಲ್ವಲ್ಲ, ಇನ್ನು ಜನಸಾಮಾನ್ಯರಿಗೆ ಹೇಗೆ ರಕ್ಷಣೆಯನ್ನ ಕೊಡ್ತಾರೆ? ಇದೊಂದು ಗೂಂಡಾ ಸರ್ಕಾರ ಅಥವಾ ಗೂಂಡಾಗಳನ್ನು ಸಾಕಿಕೊಂಡಿರುವಂತಹ ಸರ್ಕಾರ ಅಂತ ಹೇಳಿ ಬಿಜೆಪಿಯ ನಾಯಕರು ಆರೋಪವನ್ನು ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯ ಮೂಲಕ. ಇನ್ನು ಅದೇ ಕೆಲಸವನ್ನ ಠಾಣೆಯ ಮುಂಭಾಗದಲ್ಲೂ ಕೂಡ ಕೆಲ ಬಿಜೆಪಿಯ ಕಾರ್ಯಕರ್ತರು ಕೂತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಿದ್ದಾರೆ. ಸಿ.ಟಿ. ರವಿಯವರೇ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಅದೇನಪ್ಪ ಅಂದರೆ, ಕೊಲೆ ಮಾಡುವಂತಹ ಪ್ರಯತ್ನವನ್ನೇ ಮಾಡಿದ್ರು. ಈ ಒಂದು ಸರ್ಕಾರದಲ್ಲಿ ನಮಗೇನೆ ಸುರಕ್ಷತೆ ಇಲ್ಲ, ನಮಗೇನೆ ರಕ್ಷಣೆ ಇಲ್ಲ, ಇನ್ನು ಜನಸಾಮಾನ್ಯರನ್ನ ಹೇಗೆ ಇವರು ರಕ್ಷಿಸ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು. ಹಾಗೆಯೇ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅನ್ನೋ ಆರೋಪ ಇತ್ತಲ್ಲ, ಅದ್ರ ಬಗ್ಗೆಯೂ ಕೂಡ ಸಿ.ಟಿ. ರವಿಯವರು ಸ್ಪಷ್ಟನೆಯನ್ನ ಕೊಟ್ಟರು. ನಾನೇನು ಅವರ ವಿರುದ್ಧ ಅವಾಚ್ಯ ಪದವನ್ನು ಪ್ರಯೋಗ ಮಾಡಿಲ್ಲ, ನಾನು ಫ್ರಸ್ಟ್ರೇಷನ್ ಅಂತ ಹೇಳಿದೆ, ಅದು ಅವರಿಗೆ ಬೇರೆ ರೀತಿಯಲ್ಲಿ ಕೇಳಿಸಿದೆ ಅಂದರೆ ಅದು ನನ್ನ ತಪ್ಪ, ನನ್ನದಲ್ಲದ ತಪ್ಪಿಗೆ ನಾನು ಏನು ರಿಯಾಕ್ಟ್ ಮಾಡಲಿ? ಅವರವರ ಭಕ್ತಿ ಅವರವರ ಭಾವಕ್ಕೆ ಬಿಟ್ಟಿದ್ದು, ಅವ್ರು ಯಾವ ಭಾವನೆಯಲ್ಲಿ ಅರ್ಥ ಮಾಡಿಕೊಂಡ್ರು ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಸಿ.ಟಿ. ರವಿ ಸ್ಪಷ್ಟಪಡಿಸಿದ್ರು.